ನಮಸ್ಕಾರ ಮಕ್ಕಳೇ, ಇದು ಗಣಿತ 6ನೇ ತರಗತಿ ಭಾಗ 2 ಅಧ್ಯಾಯ 11 ಬೀಜಗಣಿತ ಆಲ್ಜಿಬ್ರಾ. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 11.5ರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಒಂದೊಂದಾಗಿ ಮಾಡ್ತಾ ಹೋಗೋಣ. ಈ ಅಭ್ಯಾಸದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋದಕ್ಕಿಂತ ಮುಂಚೆ ಈ ಅಭ್ಯಾಸದಲ್ಲಿ ಎಂಥ ಲೆಕ್ಕಗಳು ಬರ್ತಾವಂದರೆ ನೋಡ್ರಿ, ಸಮೀಕರಣ ಎಂದರೇನು ಅನ್ನೋ ಒಂದು ಪ್ರಶ್ನೆಗೆ ನಿಮಗೆ ಉತ್ತರ ಸಿಗ್ತಾ ಹೋಗ್ತದೆ ಈ ಲೆಕ್ಕಗಳನ್ನು ಮಾಡ್ತಾ ಹೋದಂಗೆ. ಸಮೀಕರಣ ಅಂದರೆ ಏನಪ್ಪ ಅಂದರೆ LHS ಮತ್ತು RHS. LHS ಅಂದರೆ ಎಡಬದಿ ಅಂದರೆ ಒಂದು ಸಮೀಕರಣದಲ್ಲಿ = ಪಕ್ಕದಲ್ಲಿ ಇರ್ತಕ್ಕಂಥದ್ದೇ LHS, = ಬಲಭಾಗದಲ್ಲಿರ್ತಕ್ಕಂಥದ್ದೇ RHS ಅಂದರೆ ರೈಟ್ ಹ್ಯಾಂಡ್ ಸೈಡ್. ಈ ಎರಡರ ಮಧ್ಯೆ ಒಂದು ಸಮಚಿಹ್ನೆ ಇರಬೇಕು, ಆವಾಗಲೇ ಅದು ಸಮೀಕರಣ ಅನಿಸ್ಕೊಳ್ತದೆ. ಅದ್ರ ಜೊತೆಗೆ ಸಮೀಕರಣ ಪದವನ್ನು ಒಂದು ಅಥವಾ ಹೆಚ್ಚು ಚರಾಕ್ಷರಗಳನ್ನು ಹೊಂದಿರುವ ಸಮೀಕರಣ ಅಂದರೆ ಇದರಲ್ಲಿ ಚರಾಕ್ಷರ ಇರಬೇಕು. ಯಾವುದಾದ್ರೂ A ಇಂದ ಹಿಡಿದು Z ಯಾವುದಾದ್ರೂ ಅಕ್ಷರ ಇರ್ಬೋದು, ಸಣ್ಣ ಅಕ್ಷರ, ಅದನ್ನಿದ್ದರೆ ಅಲ್ಲಿಗೆ ನಾವು ಸಮೀಕರಣ ಅಂತಂದೇಳಿ ಕರಿತೀವಿ. ಈಗ ನಾವು ಅಭ್ಯಾಸವನ್ನು ಶುರು ಮಾಡ್ಕೊಳ್ಳೋಣ. ಈ ಮುಂದಿನವುಗಳಲ್ಲಿ ಯಾವುವು ಚರಾಕ್ಷರ ಹೊಂದಿದ ಸಮೀಕರಣ ಎಂದು ಗುರುತಿಸಿ ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಚರಾಕ್ಷರ ಹೊಂದಿದ ಪ್ರತಿ ಸಮೀಕರಣದ ಚರಾಕ್ಷರವನ್ನು ಗುರುತಿಸಿ. ಒಂದನೇ ಸಮೀಕರಣ ನೋಡಿದರೆ 17 = x + 17. ಇದರಲ್ಲಿ = ಇದೆ, ಜೊತೆಗೆ ಒಂದು ಚರಾಕ್ಷರ x ಇದೆ. ಹಾಗಾಗಿ ಇದು ಏನಿದು ಸಮೀಕರಣ, ಇದು ಸಮೀಕರಣ. ಈ ರೀತಿ ನಾವು ಒಂದೊಂದಾಗಿ ನಾವು ಎಕ್ಸಸೈಜ್ನಲ್ಲಿ ಅದನ್ನು ಬರಿತಾ ಹೋಗೋಣ. 17 = x + 17. ಹೌದು, ಇದು ಸಮೀಕರಣ, ಏಕೆಂದರೆ ಇದರಲ್ಲಿ ಸಮಚಿಹ್ನೆ ಇದೆ, ಅಂದರೆ = ಇದೆ ಮತ್ತು ಒಂದು ಚರಾಕ್ಷರವಿದೆ. ಈ ಸಮೀಕರಣದಲ್ಲಿರುವ ಚರಾಕ್ಷರ ಯಾವುದು? x. ಎರಡನೇ ಸಮೀಕರಣ ನೋಡೋಣ. ಇದರಲ್ಲಿ ನಾವು ಬೇಗ ಹೇಳ್ಬೋದು, ಇದು ಸಮೀಕರಣ ಅಲ್ಲ, ಏಕೆಂದರೆ ಇದರಲ್ಲಿ ಸಮಚಿಹ್ನೆ ಇಲ್ಲ. ಸಮಚಿಹ್ನೆ ಅಂದರೆ = ಇಲ್ಲ, ಇದು ಯಾವುದೋ ದೊಡ್ಡದು ಚಿಕ್ಕದು ತೋರಿಸ್ತಕ್ಕಂಥ ಚಿಹ್ನೆ ಇದೆ. = ಚಿಹ್ನೆ ಇರಬೇಕು, ಸಮಚಿಹ್ನೆ ಇರಬೇಕು, ಇದ್ದರೆ ಅದು ಸಮೀಕರಣ. ನೆಕ್ಸ್ಟ್ 4/2 = 2. ಇಲ್ಲಿ ಸಮೀಕರಣ ಬೇಕಾಗಿರ್ತಕ್ಕಂಥ ಒಂದು ಕಂಡೀಷನ್ ತುಂಬಿದೆ, ಇನ್ನೊಂದು ಕಂಡೀಷನ್ ತುಂಬಿಲ್ಲ. ಇನ್ನೊಂದು ಯಾವುದು? = ಇದೆ, ಆದರೆ ಚರಾಕ್ಷರ ಇಲ್ಲ, ಇದು ಸಮೀಕರಣ ಅಲ್ಲ. ಇದು ಕೇವಲ ಸಂಖ್ಯಾ ಸಮೀಕರಣ. ಇದು ಸಮೀಕರಣ ಹೌದು, ಆದರೆ ಸಂಖ್ಯಾ ಸಮೀಕರಣ ಎನಿಸಿಕೊಳ್ಳಲು ಅದರಲ್ಲಿ ಒಂದು ಅಥವಾ ಹೆಚ್ಚು ಚರಾಕ್ಷರಗಳು ಇರಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಏನೋ ವೈನೋ ಎಕ್ಸ್ನೋ ಪಿನೋ ಯಾವುದಾದ್ರೂ ಚರಾಕ್ಷರ ಇರಬೇಕಿತ್ತು, ಹಂಗಾಗಿ ಅದು ಸಮೀಕರಣ ಅಲ್ಲ. ನೆಕ್ಸ್ಟ್ ಡಿನೇದು 7 × 3 - 19 = 8. ಇದರಲ್ಲೂ ಕೂಡ ಸೇಮ್ ಸಿನಲ್ಲಿ ಇದ್ದಂಗೆ ಇದು ಸಮೀಕರಣ ಅಲ್ಲ, ಏಕೆಂದರೆ ಇದರಲ್ಲಿ ಚರಾಕ್ಷರ ಇಲ್ಲ. ಚರಾಕ್ಷರ ಅಂದರೆ ಅಲ್ಲಿ ಹಿಂದಿನ ಒಂದು ಅಭ್ಯಾಸದಲ್ಲಿ ಹೇಳಿದ್ವಿ, ಚರಾಕ್ಷರ ಅಂದರೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಸಂಖ್ಯೆಯನ್ನು ತೋರಿಸಲಿಕ್ಕೆ ನಾವು ಒಂದು ಅಕ್ಷರವನ್ನು ಬಳಸ್ತೀವಿ, ಇಂಗ್ಲೀಷ್ ಅಕ್ಷರವನ್ನು, ಅದನ್ನೇ ಚರಾಕ್ಷರ ಅಂತಂದೇಳಿ ಕರಿತೀವಿ. ಈನೇ ಒಂದು ಸಮೀಕರಣ. ಇದರಲ್ಲಿ = ಇದೆ, ಚರಾಕ್ಷರನೂ ಇದೆ, ಹಾಗಾಗಿ ಇದು ಹೌದು, ಇದು ಒಂದು ಸಮೀಕರಣ, ಏಕೆಂದರೆ ಇದರಲ್ಲಿ ಸಮಚಿಹ್ನೆ ಇದ್ದು x ಎಂಬ ಚರಾಕ್ಷರವನ್ನು ಹೊಂದಿದೆ. ನೆಕ್ಸ್ಟ್ x - 2 = 0. ಹೌದು, ಇದು ಕೂಡ ಸಮೀಕರಣನೇ, ಏಕೆಂದರೆ ಇದರಲ್ಲಿ ಸಮಚಿಹ್ನೆ ಇದೆ ಮತ್ತು x ಎಂಬ ಚರಾಕ್ಷರವಿದೆ. ನೆಕ್ಸ್ಟ್ ಜಿನೇ ಸಮೀಕರಣ 2m ಸಣ್ಣದು 30ಕ್ಕಿಂತ ಅಂತ ಕೊಟ್ಟನೆ, ಇದು ಸಮೀಕರಣ ಅಲ್ಲ, ಏಕೆಂದರೆ ಇದರಲ್ಲಿ ಸಮಚಿಹ್ನೆ ಇಲ್ಲ. ಹೆಚ್ಚನೇದು 2n + 1 = 11. ಹೌದು, ಇದು ಸಮೀಕರಣ, ಏಕೆಂದರೆ ಇದರಲ್ಲಿ ಸಮಚಿಹ್ನೆ ಇದೆ ಮತ್ತು n ಎಂಬ ಚರಾಕ್ಷರವನ್ನು ಹೊಂದಿದೆ. ನೆಕ್ಸ್ಟ್ 5ನೇ ಲೆಕ್ಕ
ಇದರಲ್ಲಿ ಇದು ಸಮೀಕರಣ ಅಲ್ಲ. ಯಾಕಂದರೆ ಸಮಚಿಹ್ನೆ ಇದೆ ಆದರೆ ಚರಾಕ್ಷರ ಇಲ್ಲ ಇದರಲ್ಲಿ, ಏಕೆಂದರೆ ಚರಾಕ್ಷರ ಇಲ್ಲ. ಜೇನೆ ಲೆಕ್ಕ ಇದು ಸಮೀಕರಣ ಹೌದು, ಇದು ಸಮೀಕರಣ. ಯಾಕಂದರೆ ಸಮಚಿಹ್ನೆನೂ ಇದೆ ಚರಾಕ್ಷರನೂ ಇದೆ, ಏಕೆಂದರೆ ಇದರಲ್ಲಿ ಸಮಚಿಹ್ನೆ ಮತ್ತು ಚರಾಕ್ಷರ ಎರಡೂ ಇವೆ. ಚರಾಕ್ಷರ ಯಾವುದು? ಪಿ ಅನ್ನೋ ಚರಾಕ್ಷರ ಇದೆ. ನೆಕ್ಸ್ಟ್, ಇದು ಕೂಡ ಸಮೀಕರಣನೇ ಹೌದು, ಇದು ಸಮೀಕರಣ, ಏಕೆಂದರೆ ಇದರಲ್ಲಿ ಸಮಚಿಹ್ನೆ ಮತ್ತು ಚರಾಕ್ಷರ ವೈ ಎರಡೂ ಇವೆ. ನೆಕ್ಸ್ಟ್, ಎಲ್ನೇ ಒಂದು ಸಮೀಕರಣ, ಇದು ಸಮೀಕರಣ ಅಲ್ಲ, ಯಾಕೆಂದರೆ ಇದರಲ್ಲಿ ಸಮಚಿಹ್ನೆ ಇಲ್ಲ. ಎಂನೇ ಒಂದು ಸಮೀಕರಣ, ಇದರಲ್ಲಿ ಚಿಕ್ಕದು ದೊಡ್ಡ ಅನ್ನೋ ಚಿಹ್ನೆ ಇದೆ, ಸಮಚಿಹ್ನೆ ಇಲ್ಲ, ಹಾಗಾಗಿ ಇದು ಸಮೀಕರಣ ಅಲ್ಲ, ಏಕೆಂದರೆ ಇದರಲ್ಲಿ ಸಮಚಿಹ್ನೆ ಇಲ್ಲ. ನೆಕ್ಸ್ಟ್, ಇದರಲ್ಲಿ ಸಮಚಿಹ್ನೆ ಇದೆ ಆದರೆ ಚರಾಕ್ಷರ ಇಲ್ಲ, ಇದು ಸಮೀಕರಣ ಅಲ್ಲ, ಏಕೆಂದರೆ ಇದರಲ್ಲಿ ಚರಾಕ್ಷರ ಇಲ್ಲ. ಇದು ಸಮೀಕರಣ ಹೌದು, ಇದು ಸಮೀಕರಣ, ಏಕೆಂದರೆ ಇದರಲ್ಲಿ ಸಮಚಿಹ್ನೆ ಮತ್ತು ಚರಾಕ್ಷರ ಎರಡೂ ಇವೆ. ಇಲ್ಲಿಗೆ ಒಂದನೇ ಮೇನ್ ಲೆಕ್ಕಗಳು ಮುಗಿದು ಈಗ ಎರಡನೇ ಮೇನ್ ಓದೋಣ. ಕೋಷ್ಟಕದ 4ನೇ ಕಂಬಸಾಲನ್ನು ತುಂಬಿರಿ. ಇದು 1ನೇ ಕಂಬಸಾಲು, ಇದು 2ನೇ ಕಂಬಸಾಲು, ಇದು 3ನೇ ಕಂಬಸಾಲು, ಇದು 4ನೇ ಕಂಬಸಾಲು ತುಂಬಿದ್ದೀನಿ. ಯಾವ ರೀತಿ ತುಂಬಿದ್ದೀನಿ ನೋಡ್ರಿ. 1ನೇ ಕಂಬಸಾಲು ಏನು ಹೇಳ್ತದೆ? ಕ್ರಮ ಸಂಖ್ಯೆ. 2ನೇ ಕಂಬಸಾಲಿನಲ್ಲಿ ಸಮೀಕರಣ ಇದೆ. ಚರಾಕ್ಷರದ ಬೆಲೆ ಇಲ್ಲಿ ಕೊಟ್ಟಿದ್ದಾನೆ 3ನೇ ಕಂಬಸಾಲಿನಲ್ಲಿ. 4ನೇ ಕಂಬಸಾಲಿನಲ್ಲಿ ನಾವೇನು ಮಾಡಬೇಕು? ಸಮೀಕರಣ ತೃಪ್ತಿಪಡಿಸುತ್ತದೆಯೇ ಅಥವಾ ಇಲ್ವೇ ಅಂತ. ಇಲ್ಲಿ ಕೊಟ್ಟಿರ್ತಕ್ಕಂಥ ಚರಾಕ್ಷರದ ಬೆಲೆ ಸಮೀಕರಣದ ಪರಿಹಾರನೋ ಹೌದೋ ಇಲ್ಲೋ ಅಂತ ಹೇಳ್ಬೇಕು. ಇಲ್ಲಿ y = 10 ಅಂದರೆ ಇಲ್ಲಿ ಎಲ್ಲಿ y ಇದೆಯೋ ಅಲ್ಲಿ 10 ಹಾಕಬೇಕು. 10 ಇಲ್ಲಿ 10 ಹಾಕಿದರೆ ಇಲ್ಲಿ 10 ಹಾಕಿದರೆ 1010 ಅಂತ ತಿಳ್ಕೊಬೇಡ್ರಿ. ಇಲ್ಲಿ 10 ಮತ್ತು y ನಡುವೆ ಇಂಟು ಇರುತ್ತೆ. ಇಂಟು ಅಂದರೆ ಗುಣಿಸ್ಬೇಕು. ಈಗ y ಬದಲಿಗೆ 10 ಹಾಕಿದ್ವಿ ಅಂದರೆ ಇದು ಗುಣಿಸ್ಬೇಕು. 10 × 100, 180ಕ್ಕೆ ಸಮ ಆಗಲ್ಲ, ಹಾಗಾಗಿ ಇದು ತೃಪ್ತಿ ಪಡಿಸೋದಿಲ್ಲ, ಇಲ್ಲ ಅಂತ. ಇಲ್ಲಿ y ಬೆಲೆ 8 ಹಾಕಿದರೆ 10 × 8 80 ಆಗುತ್ತೆ. ಈ ಕಡೆನೂ 80 ಇದೆ, ಹಾಗಾಗಿ ಇದು ಹೌದು. ಇಲ್ಲಿ 5 ಹಾಕಿದರೆ 10 × 5 50 ಆಗುತ್ತೆ. ಇಲ್ಲಿ 80 ಇದೆ, 50 80 ಸಮ ಆಗಲ್ಲ, ಇದು ಇಲ್ಲ. ಎಲ್ ಬೆಲೆ 20 ಹಾಕಿದರೆ 24 × 80 ಆಯಿತು. 80 20 ಸಮ ಆಗಲ್ಲ, ಇಲ್ಲ. ಎಲ್ ಬೆಲೆ 80 ಹಾಕಿದರೆ 8 × 32 320 ಆಗುತ್ತೆ. ಇದು 20ಕ್ಕೆ ಸಮ ಆಗಲ್ಲ, ಇಲ್ಲ. ಎಲ್ ಬೆಲೆ 5 ಹಾಕಿದರೆ 4 × 5 20 ಆಯಿತು. 20 20 ಸಮ ಆಯಿತು, ಹೌದು. ಬಿ + 5 = 9. ಬಿ ಬೆಲೆ 5 ಹಾಕಿದರೆ 5 5 10, ಇಲ್ಲಿ ಕೂಡಬೇಕು. 5 5 10, 10 9 ಸಮ ಆಗಲ್ಲ, ಇಲ್ಲ. ಬಿ ಬೆಲೆ 9 ಹಾಕೋಣ. 9 5 14, 14ಕ್ಕೆ 9 ಸಮ ಆಗಲ್ಲ, ಇಲ್ಲ. ಬಿ ಬೆಲೆ 4 ಹಾಕೋಣ. 4 5 9, 9 9 ಸಮ ಆಗಲ್ಲ, ಹೌದು. 9 9 ಸಮ ಆಯಿತು, ಹೌದು. ನೆಕ್ಸ್ಟ್, ಎಚ್ ಬೆಲೆ 13 ಹಾಕೋಣ. 13ರಲ್ಲಿ 8 ಹೋದರೆ 5 ಆಗುತ್ತೆ. ಇದು ಸಮೀಕರಣಕ್ಕೆ ತೃಪ್ತಿಪಡಿಸುತ್ತೆ, ಹಾಗಾಗಿ ಹೌದು. ಹೆಚ್ಚು ಬೆಲೆ 8 ಹಾಕೋಣ. 8ರಾಗೆ 8 ಹೋದರೆ 0, 0 5 ಸಮ ಆಗಲ್ಲ, ಇಲ್ಲ. ಹೆಚ್ಚು ಬೆಲೆ 0 ಹಾಕೋಣ. 0ಯಲ್ಲಿ 8 ಕಳೆದ್ರೆ -8 ಆಗುತ್ತೆ. -8 5 ಸಮ ಆಗಲ್ಲ, ಇಲ್ಲ. ಪಿ ಬೆಲೆ 3 ಹಾಕೋಣ. 3 3 6 ಆಗುತ್ತೆ. 6 1 ಸಮ ಆಗಲ್ಲ, ಹಾಗಾಗಿ ಇಲ್ಲ. ಪಿ ಬೆಲೆ 1 ಹಾಕೋಣ. 1 3 4 ಆಗುತ್ತೆ. 4 1 ಸಮ ಆಗಲ್ಲ, ಇಲ್ಲ. ಪಿ ಬೆಲೆ 0 ಹಾಕಿದ್ರು 3 ಉಳಿತತೆ. 3 1 ಸಮ ಆಗಲ್ಲ, ಇಲ್ಲ. ಪಿ ಬೆಲೆ -1 ಹಾಕೋಣ. -1 ಅಂದರೆ 3ರಲ್ಲಿ 1 ಕಳಿಬೇಕು, 2 ಆಗುತ್ತೆ. 2 1 ಸಮ ಆಗಲ್ಲ, ಇಲ್ಲ. ಪಿ ಬೆಲೆ -2 ಹಾಕೋಣ. -2 ಹಾಕಿದರೆ +3ರಲ್ಲಿ -2 ಹೋದರೆ +1, ಈ ಕಡೆ 1 ಇದೆ. 1 1 ಸಮ ಆಗುತ್ತೆ, ಇದು ಹೌದು. ಇಲ್ಲಿಗೆ ಮಕ್ಕಳೇ 2ನೇ ಮುಖ್ಯ ಪ್ರಶ್ನೆ ಮುಗೀತು. ಈಗ 3ನೇ ಮುಖ್ಯ ಪ್ರಶ್ನೆ. 3ನೇ ಪ್ರಶ್ನೆ ಓದೋಣ. ಇಲ್ಲಿ ಕೊಟ್ಟಿರುವ
ಪ್ರತಿಯೊಂದು ಸಮೀಕರಣಕ್ಕೆ ಮುಂದೆ ಆವರಣದಲ್ಲಿ ಕೊಟ್ಟಿರುವ ಬೆಲೆಗಳ ಪೈಕಿ ಪರಿಹಾರವನ್ನು ಗುರುತಿಸಿ ಉಳಿದ ಬೆಲೆಗಳು ಸಮೀಕರಣವನ್ನು ತೃಪ್ತಿಪಡಿಸುವುದಿಲ್ಲ ಎಂಬುದನ್ನು ಕೂಡ ತೋರಿಸಿ. ಈಗ ನೀವು ಸುಲಭವಾಗಿ ಹೇಳ್ಬಿಡ್ತೀರಿ ಎಂ ಬದಲಿಗೆ ಯಾವ್ದು ಹಾಕಬೇಕು ಅಂತ. 10 ಹಾಕಬೇಕು, 5 ಹಾಕಬೇಕು, 12 ಹಾಕಬೇಕು, 15 ಹಾಕಬೇಕು. ಅದು ಯಾವುದನ್ನು ಹಾಕ್ತೀವೋ ಅದೇ ಪರಿಹಾರ ಆಗುತ್ತೆ. ಇಲ್ಲಿ 5 ಎಂ ನಡುವೆ ಇಂಟು ಇರುತ್ತೆ. ಇಲ್ಲಿ ಇಂಟು ಹಾಕಿದರೆ ಅಂದರೆ ಗುಣಿಸಿದರೆ 5 10 50 ಇದು ಬರೋದಿಲ್ಲ, 5 5 25 ಬರೋದಿಲ್ಲ, 5 12 ಅಥವಾ 12 5 60 ಬರುತ್ತೆ. ಹಾಗಾಗಿ ಇದು ಪರಿಹಾರ. ಇದನ್ನು ನಾವು ಯಾವ್ದ್ಯಾವುದು ಬರೋದಿಲ್ಲ ಯಾವ್ದ್ಯಾವ್ದು ಬರುತ್ತೆ ಅನ್ನೋದನ್ನು ನಾವು ಎಕ್ಸೈಜ್ನಲ್ಲಿ ಮಾಡೋಣ. 5 ಎಮ್ ಅಂದರೆ 5 ಇಂಟು ಎಮ್ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಇಂಟು ಇರುತ್ತೆ ನಡುವೆ. 5 ಎಮ್ ಅಂದರೆ ನಡುವೆ ಇಂಟು ಇರುತ್ತೆ. ಈಗ ಎಮ್ ಬದಲಿಗೆ ಮೊದಲೇ 10 ಹಾಕೋಣ, ಆಮೇಲೆ 5 ಹಾಕೋಣ, ಆಮೇಲೆ 12 ಹಾಕೋಣ, ಆಮೇಲೆ 15 ಹಾಕೋಣ. 10 ಹಾಕೋಣ, 5 10 50 ಆಗುತ್ತೆ. ಇಲ್ಲಿ 60 ಇದೆ, ಇದು ಪರಿಹಾರ ಅಲ್ಲ. ಇಂಟು ಮಾರ್ಕ್ ಹಾಕಿದ್ವಿ. ಹಾಗಾಗಿ 50 ಮತ್ತು 60 ಸಮ ಅಲ್ಲ. 5 5 25, 25 60 ಸಮ ಅಲ್ಲ, ಇದು ಪರಿಹಾರ ಅಲ್ಲ. 12 5 60, 60 60 ಸಮ, ಹಂಗಾಗಿ 12 ಅಂತಕ್ಕಂಥದ್ದು ಎಮ್ನ ಪರಿಹಾರ. ನೆಕ್ಸ್ಟ್ 15 ಹಾಕೋಣ, 15 5 75, 75 60 ಸಮ ಅಲ್ಲ, ಹಾಗಾಗಿ ಇದು ಪರಿಹಾರ ಅಲ್ಲ. ಪರಿಹಾರ ಏನು ಮತ್ತೆ? ಎಮ್ ಈಸ್ ಈಕ್ವಲ್ ಟು 12. ನೆಕ್ಸ್ಟ್ ಬಿ, ಎನ್ ಪ್ಲಸ್ 12 ಈಸ್ ಈಕ್ವಲ್ ಟು 20. ಎಷ್ಟನ್ನು ನಾವು ಎನ್ ಬದಲಿಗೆ ಸೇರಿಸಿದರೆ 20 ಆಗುತ್ತೆ. 12ಕ್ಕೆ 8ಅನ್ನು ಸೇರಿಸಿದರೆ, ಹಂಗಾಗಿ 12 8 20, ಇದರ ಪರಿಹಾರ 20 ಈಸ್ ಈಕ್ವಲ್ ಟು 20. ಇನ್ನು ಬೇರೆವು 12 12 24, 12 20 32, 12 0 12 ಇವೆಲ್ಲ ಪರಿಹಾರ ಆಗೋದಿಲ್ಲ. ಇವು 20ಕ್ಕೆ ಸಮ ಅಲ್ಲ. ಹಾಗಾಗಿ ಪರಿಹಾರ ಎನ್ ಈಸ್ ಈಕ್ವಲ್ ಟು 8. ನೆಕ್ಸ್ಟ್ ಸಿನೇ ಲೆಕ್ಕ. ಪಿ ಮೈನಸ್ 5 ಈಸ್ ಈಕ್ವಲ್ ಟು 5. ಎಷ್ಟರಲ್ಲಿ 5ಅನ್ನು ಕಳೆದ್ರೆ 5 ಬರುತ್ತೆ? 10ರಲ್ಲಿ 5ಅನ್ನು ಕಳೆದ್ರೆ 5 ಬರುತ್ತೆ. ಹಾಗಾಗಿ ಇದರ ಪರಿಹಾರ 10. 10 ಮೈನಸ್ 5 ಈಸ್ ಈಕ್ವಲ್ ಟು 5. 5ಕ್ಕೆ 5 ಸಮ ಆಗುತ್ತೆ. ಹಾಗಾಗಿ ಇದು ಪರಿಹಾರ. ಇನ್ನು ಉಳಿದವೆಲ್ಲ ಪರಿಹಾರ ಅಲ್ಲ. 0ಯಲ್ಲಿ 5 ಕಳೆದ್ರೆ -5, 5ಕ್ಕೆ ಸಮ ಆಗಲ್ಲ. 5ರಲ್ಲಿ 5ಅನ್ನು ಕಳೆದ್ರೆ 0, 5ಕ್ಕೆ ಸಮ ಆಗಲ್ಲ. -5ರಲ್ಲಿ -5ಅನ್ನು ಕಳೆದಾಗ -10 ಬರುತ್ತೆ. ಇದು 5ಕ್ಕೆ ಸಮ ಆಗೋದಿಲ್ಲ. ಹಾಗಾಗಿ ನಾವು ಪರಿಹಾರ ಪಿ ಈಸ್ ಈಕ್ವಲ್ ಟು 10. ನೆಕ್ಸ್ಟ್ ಡಿನೇ ಲೆಕ್ಕ. ಕ್ಯೂ ಬೈ 2 ಅಂದರೆ ಕ್ಯೂ ಅನ್ನು 2ರಿಂದ ಭಾಗಿಸಿದರೆ 7 ಬರುತ್ತೆ. ಅಂದರೆ 2ರಿಂದ ಯಾವುದನ್ನು ಭಾಗಿಸ್ಬೇಕು? ಅವಾಗ 2 ಬರುತ್ತೆ. 2 5 10, 2 1 2, 2 7 14. ಹಾಗಾಗಿ ಪರಿಹಾರ 14 ಆಗುತ್ತೆ. ನಾವು 14/2 ಈಸ್ ಈಕ್ವಲ್ ಟು 7. 2 1 2, 2 7 14 ಬರುತ್ತೆ. 7 ಈಸ್ ಈಕ್ವಲ್ ಟು 7. ಉತ್ತರ 7 ಇದೆ. ಅಂದರೆ LHS ಎಡಭಾಗ 7, ಬಲಭಾಗ 7. 7 ಈಸ್ ಈಕ್ವಲ್ ಟು 7. ಹಾಗಾಗಿ ಇದು ಪರಿಹಾರ ಯಾವುದು? ಕ್ಯೂ ಈಸ್ ಈಕ್ವಲ್ ಟು 14. ಇನ್ನು ಉಳಿದವು 7 2 10 ಹಾಕಿ ನೋಡಿದರೆ ಅವು ಪರಿಹಾರ ಅಲ್ಲ. 7/2 7ಕ್ಕೆ ಸಮ ಆಗಲ್ಲ. 2/2 1 ಬರುತ್ತೆ, 7ಕ್ಕೆ ಸಮ ಆಗಲ್ಲ. 10/2 5 ಬರುತ್ತೆ, 7ಕ್ಕೆ ಸಮ ಆಗಲ್ಲ. ನೆಕ್ಸ್ಟ್ ಈ ಆರ್ ಮೈನಸ್ 4 ಈಸ್ ಈಕ್ವಲ್ ಟು 0. ಆರ್ ಅಂದರೆ ಮೊದಲೇ 4 ಹಾಕೋಣ. 4ರಲ್ಲಿ 4 ಹೋದರೆ 0. ಇದು 0ಗೆ 0 ಸಮ ಇದೆ. ಹಾಗಾಗಿ ಇದು ಪರಿಹಾರ. ಆರ್ ಬದಲಿಗೆ 4 ಪರಿಹಾರ. -4 ಪರಿಹಾರ ಅಲ್ಲ. -4ರಲ್ಲಿ 4 ಕಳೆದ್ರೆ -8 ಬರುತ್ತೆ. 8ರಲ್ಲಿ 4 ಕಳೆದ್ರೆ 4 ಬರುತ್ತೆ. 0ಯಲ್ಲಿ 4 ಕಳೆದ್ರೆ -4 ಬರುತ್ತೆ. ಇವೆಲ್ಲ 0ಗೆ ಸಮ ಅಲ್ಲ, ಸರಿ ಸಮ ಅಲ್ಲ. ಹಾಗಾಗಿ ಮೊದಲನೇ ಪರಿಹಾರ ಏನಿದೆ? ಆರ್ ಈಸ್ ಈಕ್ವಲ್ ಟು 4 ಅನ್ನೋದು ಪರಿಹಾರ. ನೆಕ್ಸ್ಟ್ ಎಫ್ನೇ ಲೆಕ್ಕ. ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ ಟು 2. ಇಲ್ಲಿ ಎಕ್ಸ್ ಬದಲಿಗೆ ಯಾವ ಅಂಕಿ -2 ಹಾಕಬೇಕು, 0 ಹಾಕಬೇಕು, 2 ಹಾಕಬೇಕು, 4 ಹಾಕಬೇಕು? ನಾವು ಹಾಕಿ ನೋಡೋಣ. -2 ಹಾಕಿದರೆ 4ರಲ್ಲಿ 2 ಕಳೆದ್ರೆ 2 ಬರುತ್ತೆ. ಹಾಗಾಗಿ ಇದೇ ಪರಿಹಾರ. 2 2ಕ್ಕೆ ಸಮ, ಹಂಗಾಗಿ ಇದು ಪರಿಹಾರ. ನೆಕ್ಸ್ಟ್
ಸೊನ್ನೆಯನ್ನು 4ಕ್ಕೆ ಕೂಡಿದರೆ 4 ಬರುತ್ತೆ, 2ಕ್ಕೆ ಸಮ ಅಲ್ಲ, ಹಾಗಾಗಿ ಇದು ಪರಿಹಾರ ಅಲ್ಲ. 2ನ್ನು ಕೂಡಿದರೆ 4 2 6 ಆಗುತ್ತೆ, 6 2ಕ್ಕೆ ಸಮ ಅಲ್ಲ, ಹಾಗಾಗಿ ಇದು ಕೂಡ ಪರಿಹಾರ ಅಲ್ಲ. 4ನ್ನು 4 ಕೂಡಿದರೆ 8 ಬರುತ್ತೆ, 8 2ಕ್ಕೆ ಸಮ ಅಲ್ಲ, ಹಾಗಾಗಿ ಇದು ಪರಿಹಾರ ಅಲ್ಲ. ಹಾಗಾಗಿ ಮೊದಲನೇದೇನು -2 ಅನ್ನೋದೇ x = -2 ಅನ್ನೋದೇ ಪರಿಹಾರ. ನೆಕ್ಸ್ಟ್ 4ನೇ ಲೆಕ್ಕ ಓದೋಣ. ಈ ಕೋಷ್ಟಕವನ್ನು ತುಂಬಿ ಕೋಷ್ಟಕದ ಬೆಲೆಗಳನ್ನು ಪರಿಶೀಲಿಸಿ m+10 = 15 ಸಮೀಕರಣದ ಪರಿಹಾರವನ್ನು ಕಂಡುಹಿಡಿಯಿರಿ. ಈ ಕೋಷ್ಟಕವನ್ನು ನಾವು ತುಂಬಬೇಕು. ಈ ಕೋಷ್ಟಕವನ್ನು ನಾವು ಎಕ್ಸೈಜ್ನಲ್ಲಿ ತುಂಬೋಣ. m+10 = 15 ಅಂದರೆ m ನ ಬೆಲೆ 1 ಹಾಕಿದರೆ 1 10 11 ಆಗುತ್ತೆ. ಇಲ್ಲಿ m ಬೆಲೆ 1 ಅಂದರೆ 10 1 11, m ಬೆಲೆ 2 ಅಂದರೆ 10 2 12, m ಬೆಲೆ 3 ಅಂದರೆ 10 3 13, m ಬೆಲೆ 4 ಅಂದರೆ 14, m ಬೆಲೆ 5 ಅಂದರೆ 10 5 15, m ಬೆಲೆ 6 ಅಂದರೆ 10 6 16, 7 ಅಂದರೆ 17, 8 ಅಂದರೆ 18, 9 ಅಂದರೆ 19, 10 ಅಂದರೆ 20. ಈಗ ನಮಗೆ RHS ಅಂದರೆ ಬಲಭಾಗ 15 ಇರೋದ್ರಿಂದ ಇಲ್ಲಿ ಎಮ್ಗೆ ಎಷ್ಟು ಬೆಲೆ ಹಾಕಿದರೆ ಇದು ಎಡಭಾಗ 15 ಆಗುತ್ತೆ. 5 ಹಾಕಿದರೆ ಅಂದರೆ 10 5 15, 15 ಇಲ್ಲಿಗೆ ಸಮ ಆಗ್ತಾ ಇದೆ. ಹಂಗಾಗಿ ಎಮ್ನ ಪರಿಹಾರ, ಸಮೀಕರಣದ ಪರಿಹಾರ m = 5ನೇ ಪರಿಹಾರ. ನೆಕ್ಸ್ಟ್ ಬಿನೇದು, ಅದರಲ್ಲೇ 5t = 35. ಇಲ್ಲಿ ಟಿಗೆ ಯಾವ ಬೆಲೆಯನ್ನು ಹಾಕಿದರೆ 35 ಬರುತ್ತೆ ಅನ್ನೋದು ನಾವು ಕೋಷ್ಟಕದಲ್ಲಿ ಕಂಡುಹಿಡ್ಕೋಬೇಕು. ಟಿ ಬೆಲೆ 3 ಹಾಕಿದರೆ 5t ಅಂದರೆ 5 × t, 5t ನಡುವೆ ಇಂಟು ಇರುತ್ತೆ, ಹಂಗಾಗಿ ಗುಣಿಸ್ಬೇಕು, ಮಗ್ಗಿ ಹೇಳಬೇಕು. 5 3 ಅಂದರೆ ಟಿ ಬೆಲೆ 3, 5 3 15, 5 4 20, 5 5 25, 5 6 30, 5 7 35, 5 8 40, 5 9 45, 5 10 50, 5 11 55. ಅಂದರೆ ಟಿ ಬದಲಿಗೆ ನಾವು ಈ ಬೆಲೆಗಳನ್ನು ಹಾಕಿ ನಾವು ಗುಣಿಸ್ಬೇಕು. ಉತ್ತರ 35 ಬರ್ಬೇಕು. ನಮಗೆ ಬಲಭಾಗ 35 ಬರ್ಬೇಕಂದ್ರೆ ಟಿ ಬೆಲೆ ಎಷ್ಟಿರಬೇಕು? 7 ಇರಬೇಕು, ಆವಾಗ 35 ಬರುತ್ತೆ. ಹಂಗಾಗಿ ನಾವು ಟಿನ ಬೆಲೆ, ಈ ಸಮೀಕರಣದ ಪರಿಹಾರ ಟಿ = 7. ನೆಕ್ಸ್ಟ್ ಸಿನೇ ಲೆಕ್ಕ, z/3. z-ಅನ್ನು 3ರಿಂದ ಭಾಗಿಸಿದಾಗ ಅದರ ಉತ್ತರ 4 ಬರುತ್ತೆ. z ಬೆಲೆ ನಾವು 8 ಇದ್ದಾಗ z-ಅನ್ನು ನಾವು z ಬದಲಿಗೆ 8 ಹಾಕೋಣ. 3 ಇಲ್ಲೇ ಮಾಡಿ ನೋಡ್ರಿ, 3 2 6 ಆಗುತ್ತೆ, ಹಂಗಾಗಿ 2 ಇಲ್ಲಿಟ್ವಿ. 6 ಹೋಯಿತು, ಇಲ್ಲಿ 2 ಉಳಿತು. 3 2 6, 3 2 6, 6 2 8, 2 3ನೇ 2. z ಬೆಲೆ 9 ಆದಾಗ 3ರಿಂದ ಪೂರ್ತಿ ಭಾಗ ಆಗುತ್ತೆ. 3 1 3, 3 3 9, ಉತ್ತರ 3. z ಬೆಲೆ 10 ಆದಾಗ z ಬದಲಿಗೆ 10 ಹಾಕೋಣ, ಕೆಳಗೆ 3ರಿಂದ ಭಾಗಿಸೋಣ. 3 3 9 ಆಗುತ್ತೆ, 9 ಹೋದ್ರೆ ಇನ್ನು 1 ಉಳಿತತೆ. 3ನ್ನು ಈ ಕಡೆ ಪಕ್ಕದಾಗ ಇಡ್ತೀವಿ. 3 3ನೇ 1, ಇಲ್ಲಿ ಉತ್ತರ ಇಟ್ವಿ. ನೆಕ್ಸ್ಟ್ 11. 11ನ್ನು z ಬದಲಿಗೆ ಹಾಕಿದರೆ 3ರಿಂದ 11ನ್ನು ಭಾಗಿಸ್ಬೇಕು. 3 3 9 ಆಗುತ್ತೆ, 3 3 9 ಆಗುತ್ತೆ. ಇನ್ನು 2 ಉಳಿತತೆ, ಮ್ಯಾಲೆ 2 ಇಟ್ವಿ. 3 3ನೇ 2, ಇಲ್ಲಿ ಉತ್ತರ. ನೆಕ್ಸ್ಟ್ 12 ಹಾಕೋಣ z ಬದಲಿಗೆ. 3 4 12, ಹಂಗಾಗಿ ಉತ್ತರ 4, ಉತ್ತರ ಹಾಗಾಗಿ 4. ನೆಕ್ಸ್ಟ್ 13ನ್ನು ಭಾಗಿಸಿದರೆ 3 4 12, ಇನ್ನು 1 ಉಳಿತು, ಹಂಗಾಗಿ 1 ಮ್ಯಾಲೆ ಇಟ್ವಿ. 4 3ನೇ 1. ನೆಕ್ಸ್ಟ್ 14ನ್ನು ಭಾಗಿಸೋಣ. 3 4 12, ಇನ್ನೂ 2 ಉಳಿತತೆ, ಮ್ಯಾಲೆ 2 ಇಡೋಣ. 3 ಹಂಗೆ ಇಡ್ತೀವಿ. 4 3ನೇ 2. ನೆಕ್ಸ್ಟ್ 15 ಅಂದರೆ ಪೂರ್ತಿ ಭಾಗ ಆಗುತ್ತೆ. 3 1 3, 3 5 15, ಹಂಗಾಗಿ 5. 16ನ್ನು ಭಾಗಿಸೋಣ. 3 5 15, ಇನ್ನು 1 ಉಳಿತು, ಹಂಗಾಗಿ 5 3ನೇ 1. ಹಂಗಾಗಿ ನಮಗೆ ಪರಿಹಾರ ಅಂದರೆ ಬಲಭಾಗ 4 ಇದೆ, ಹಂಗಾಗಿ ಎಡಭಾಗ 4 ಯಾವಾಗ ಬರುತ್ತೆ? z ಬೆಲೆ 12 ಹಾಕಿದಾಗ ನಮಗೆ ಉತ್ತರ 4 ಬರುತ್ತೆ. ಹಾಗಾಗಿ ಈ ಒಂದು ಸಮೀಕರಣದ ಪರಿಹಾರ ಅಂದರೆ z-ನ ಬೆಲೆ 12. ಈ ಸಮೀಕರಣದ ಪರಿಹಾರ z = 12.
ಅದೇ ರೀತಿ ಆ 4ನೇ ಒಂದು ಮೇನ್ ಲೆಕ್ಕದಲ್ಲಿ ಡಿನೇ ಲೆಕ್ಕ m-7. ಇಲ್ಲಿ m ಬದಲಿಗೆ ಎಷ್ಟು ಹಾಕಿದರೆ ಇಲ್ಲಿ 3 ಬರುತ್ತೆ. ನಾವು ಸುಲಭವಾಗಿ ಹೇಳ್ಬೋದು m ಬದಲಿಗೆ 10ರಲ್ಲಿ 7 ಹೋದರೆ 3 ಬರುತ್ತೆ. ಹಾಗಾಗಿ mನ ಬೆಲೆ 10. ನಾವು m ಬೆಲೆ 5 ಇದ್ದಾಗ 5ರಲ್ಲಿ 7 ಕಳೆದ್ರೆ -2, 6ರಲ್ಲಿ 7 ಕಳೆದ್ರೆ -1, 7 ಹಾಕೋಣ, 7ರಲ್ಲಿ 7 ಕಳೆದ್ರೆ 0, 8 ಹಾಕೋಣ, 8ರಲ್ಲಿ 7 ಕಳೆದ್ರೆ 1, 9 ಹಾಕೋಣ, 9ರಲ್ಲಿ 7 ಕಳೆದ್ರೆ 2, 10 ಹಾಕೋಣ, 10ರಲ್ಲಿ 7 ಕಳೆದ್ರೆ 3, 11 ಹಾಕಿದರೆ 11ರಲ್ಲಿ 7 ಕಳೆದ್ರೆ 4, 12ರಲ್ಲಿ 7 ಕಳೆದ್ರೆ 5, 13ರಲ್ಲಿ 7 ಕಳೆದ್ರೆ 6. ಈ ರೀತಿ ನಮಗೆ ಯಾವ ಬೆಲೆಯಲ್ಲಿ mನ ಯಾವ ಬೆಲೆಯಲ್ಲಿ 3 ಬರ್ತಾ ಇದೆ, m = 10 ಇದ್ದಾಗ 3 ಬರ್ತಾ ಇದೆ. ಹಂಗಾಗಿ ಈ ಸಮೀಕರಣದ ಪರಿಹಾರ 10. ನೆಕ್ಸ್ಟು 5ನೇ ಒಂದು ಮೇನ್ ಲೆಕ್ಕ. ಇಲ್ಲಿ ಕೊಟ್ಟಿರುವ ಒಗಟುಗಳನ್ನು ಬಿಡಿಸಿ ನೀವು ಇಂತಹ ಒಗಟುಗಳನ್ನು ರಚಿಸಬಹುದು. ನಾನ್ಯಾರು ಅಂತ ಇಲ್ಲಿ ಒಂದು ಕ್ಲೂ ಕೊಡ್ತಾನೆ. ನಾವ್ಯಾರು ಅದ್ಯಾರು ಅಂತ ಕಂಡುಹಿಡಬೇಕು. ಸುತ್ತು ಬನ್ನಿ ಚೌಕ. ಇಲ್ಲಿ ಒಬ್ಬ ಹುಡುಗ ಚೌಕವನ್ನು ಸುತ್ತಾ ಇದ್ದಾನೆ. ತಗೊಳ್ಳಿ ಮೂಲೆಯ ಲೆಕ್ಕ. ಮೂಲೆ ಲೆಕ್ಕ ತಗೋಬೇಕು. 1, 2, 3, 4 ಹಿಂಗೆ ಸುತ್ತಾ ಇರ್ಬೇಕಾದ್ರೆ ಮೂಲೆ ಲೆಕ್ಕ ತಗೋಬೇಕು. ಬನ್ನಿ 3 ಸುತ್ತ. 3 ಸುತ್ತು ಸುತ್ತಬೇಕು. 1 ಸುತ್ತು ಸುತ್ತಿದ್ರೆ 4 ಮೂಲೆ ಸಿಗ್ತಾ ಇದ್ದಾವೆ. 3 ಸುತ್ತು ಸುತ್ತಿದ್ರೆ 3 4 12 ಮೂಲೆ ನಮಗೆ ಸಿಗ್ತವೆ. ನನ್ನನ್ನು ಕೂಡಿಸಿ ಪಡೆಯಿರಿ ಮೊತ್ತ ಸರಿಯಾಗಿ 34. ಈ 12ಕ್ಕೆ ನಾವು ಎಷ್ಟು ಕೂಡಿಸಿದರೆ 34 ಪಡಿತೀವಿ? 22ನ್ನು ಕೂಡಿಸಿ. ನನ್ನನ್ನು ಕೂಡಿಸಿ ಅಂದರೆ ನಾನು ಯಾರು ಅಂದರೆ 22. 22ನ್ನು ನಾವು 12ಕ್ಕೆ ಸೇರಿಸಿದರೆ 34. ಸರಿಯಾಗಿ 34 ಇತ್ತ ಅಂದರೆ 34 ನಾವು ಪಡಿತೀವಿ. 12ಕ್ಕೆ ಮೂಲೆಗಳು 3 ಸುತ್ತಿದ್ರೆ ನಾವು 12 ಮೂಲೆ ಸಿಗ್ತವೆ. ಈ 12 ಅನ್ನೋ ಸಂಖ್ಯೆಗೆ 22ನ್ನು ಕೂಡಿದರೆ 34. ಹಾಗಾಗಿ ಈ ಮೊದಲನೇ ಉತ್ತರ 22. ನೆಕ್ಸ್ಟ್ 2ನೇ ಒಗಟು ಓದೋಣ. ವಾರದ ಪ್ರತಿದಿನವನ್ನು ನನ್ನಿಂದ ಪ್ರಾರಂಭಿಸಿ. ಅಂದರೆ ಒಂದು ಸಂಖ್ಯೆಯಿಂದ ಪ್ರಾರಂಭಿಸಬೇಕು. ವಾರದಲ್ಲಿ 7 ದಿನ ಇರ್ತವೆ. ಆ ಒಂದೊಂದು ದಿನವನ್ನು ಪ್ರಾರಂಭಿಸಬೇಕು. ಕೂಡು ತಪ್ಪಿಲ್ಲದೆ ಸಂಕಲನವನ್ನು ದೊರೆಯುವುದು 23. ನಮಗೆ 23 ಬರಬೇಕು. 23 ಬರಬೇಕು. ಆ ರೀತಿ ನಾವು ಎಣಿಸ್ಕೊಳ್ತಾ ಹೋಗಬೇಕು. 16ನ್ನ ನಾವು ಶುರು ಮಾಡಿಬಿಟ್ರೆ 16, 17, 18, 19, 20, 21, 22, 23 ಸಿಗುತ್ತೆ. ಹಂಗಾಗಿ ಆ ಒಂದು ಸಂಖ್ಯೆ 16. ಈ 16ಕ್ಕೆ ನಾವು ವಾರದಾಗ 7 ದಿನ ಇರ್ತವೆ. 7 ದಿನಗಳನ್ನು ಇದನ್ನು ಕೂಡಿಬಿಟ್ರೆ ನಾವು 23 ಪಡಿತೀವಿ. ಅಥವಾ 23ರಲ್ಲಿ ವಾರದ 7 ದಿನಗಳು ಕಳೆದ್ರೆ 16 ಏನು ಪಡಿತೀವಿ? ಇದೇ ಇದರ ಒಂದು ಉತ್ತರ 16. ನೆಕ್ಸ್ಟ್ 3ನೇ ಒಂದು ಒಗಟು ಓದೋಣ. ವಿಶೇಷ ಸಂಖ್ಯೆ ನಾನು. ನನ್ನಿಂದ ಕಳೆ 6. ಈ 6 ಕಳೆದ್ರೆ ಇಲ್ಲಿ ಖಾಲಿ ಬಾಕ್ಸ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಳ್ಳೋಣ. ಇಲ್ಲಿ 6ನ್ನು ಕಳಿಬೇಕು. ಇಡೀ ಕ್ರಿಕೆಟ್ ತಂಡದ ಜನನೂ ಆಗಲೇ ಇದೆ ತಯಾರು. ಇಲ್ಲಿ 6 ಕಳೆದ್ರೆ ಇಡೀ ಕ್ರಿಕೆಟ್ ತಂಡ ಅಂದರೆ 11 ಜನ ಉಳಿತಾರೆ. ಇಲ್ಲಿ ಚಿತ್ರ ಇದೆ ನೋಡ್ರಿ. ಇಲ್ಲಿ ಎಷ್ಟರಲ್ಲಿ 6ನ್ನು ಕಳೆದ್ರೆ 11 ಬರುತ್ತೆ? 17ರಲ್ಲಿ 6ನ್ನು ಕಳೆದ್ರೆ 11 ಬರುತ್ತೆ. ಹಾಗಾಗಿ 3ನೇ ಒಂದು ಒಗಟಿನ ಉತ್ತರ 17. 4ನೇ ಒಗಟು ಓದೋಣ. ನಾನ್ಯಾರೆಂದು ಹೇಳು, ನಾನು ಕೂಡುವೆ ಸುಳಿವು, ಪಡೆಯುವೆ ನನ್ನನ್ನೇ ಮರಳಿ, 22ರಿಂದ ನನ್ನನ್ನು ಕಳಿಸಿ. ಅಂದರೆ 22ರಿಂದ ನನ್ನನ್ನು ಕಳೆದ್ರೆ ಮತ್ತೆ ನನ್ನನ್ನೇ ಪಡಿತೀರಿ. ಅಂದರೆ 22ರಾಗೆ 11ನ್ನು ಕಳೆದ್ರೆ ಮತ್ತೆ 11 ಸಿಗುತ್ತೆ. ನನ್ನನ್ನು ಕಳೀರಿ, ನನ್ನನ್ನೇ ಪಡಿತೀರಿ ಅಂದರೆ ಇದ್ರ ಉತ್ತರ 11. ಇಲ್ಲಿಗೆ ಅಭ್ಯಾಸ 11 ಪಾಯಿಂಟ್ ಮುಗೀತು ಮಕ್ಕಳೇ. ನಿಮ್ಗೆ ಹೇಗೆ ಅನ್ನಿಸ್ತು? ಲೆಕ್ಕ ಅರ್ಥ ಆದ್ವಾ? ಕಾಮೆಂಟ್ ಮಾಡಿ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.